ಐ ವಿಲ್ ಎನ್ಶ್ಯೂರ್, ಎಸ್ಪೆಷಲಿ ಖಾಸಗಿ ಬಸ್ ಏನು ಹೇಳಿದಿರ ಅದನ್ನು ಅವ್ರಿಗೆ ಸ್ಪೆಸಿಫಿಕ್ ಆಗಿ ಕರೆದು ನಾವು ಅವರಿಗೆ ಒಂದು ಮೀಟಿಂಗ್ ಮಾಡ್ತೀವಿ. ಫಸ್ಟ್ ತಿಳುವಳಿಕೆಯನ್ನು ತಿಳಿಸಿ ನಂತರ ಅವ್ರ ಮೇಲೆ ನಾವು ಕ್ರಮ ಜರುಗಿಸುವ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಒನ್ ಬೈ ಒನ್. ದಿಸ್ ಈಸ್ ಮೈ ಸೆಕೆಂಡ್ ಮೀಟಿಂಗ್ ವಿತ್ ಆಲ್ ಆಫ್ ಯು. ವಿ ವಿಲ್ ಡೂ ಇಟ್. ಎಲ್ಲವೂ ಒಟ್ಟಿಗೆ. ಎಸ್, ಅದಕ್ಕೇನೆ ನಾವು ಇತ್ತೀಚೆಗೆ ಅದು ಒಂದು ಡ್ರೈವ್ ಮಾಡಿದ್ವಿ. ಹೋದ್ವಾರ ಎಲ್ಲ ಶಾಲೆಗಳಿಗೂ ಒಂದು ನೋಟಿಸನ್ನು ಸರ್ವ್ ಮಾಡಿದ್ವಿ, ಅವರವ್ರು ಏನೇನು ಫಾಲೋ ಮಾಡಬೇಕು ಅಂತ. ಯಾಕಂದರೆ ಅಟ್ ದಿ ಎಂಡ್ ಆಫ್ ದ ಡೇ ಮಕ್ಕಳ ಸುರಕ್ಷತೆ ಅವರ ಶಾಲಾ ಜವಾಬ್ದಾರಿ ಕೂಡ. ಸೊ ಅದಕ್ಕೋಸ್ಕರನೇ ನಾವು ಅವ್ರಿಗೆಲ್ಲರಿಗೂ ಒಂದು ನೋಟಿಸ್ನ ಸರ್ವ್ ಮಾಡಿದ್ದೀವಿ. ಅದನ್ನು ನಾವು ಫಸ್ಟ್ ಪಾಲನೆ ಮಾಡಬೇಕು. ಯಾಕಂದರೆ ಫಸ್ಟ್ ಯಾವಾಗಲೂ ನಾವು ಅವರಿಗೆ ತಿಳಿಸ್ಬೇಕು, ತಿಳುವಳಿಕೆ ನೀಡಬೇಕು. ಕೆಲವು ಸರ್ತಿ ತಿಳುವಳಿಕೆ ಗೊತ್ತಿರೋದಿಲ್ಲ. ಇವಾಗ ನಾವು ಎಲ್ಲರಿಗೂ ತಿಳುವಳಿಕೆಗಳನ್ನು ನೀಡಿದ್ದೀವಿ, ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಆ ಟೈಮ್ನ ನೋಡಿಕೊಂಡು ನಂತರ ನಾವು ನಮ್ಮ ಆ್ಯಕ್ಷನನ್ನು ತೊಗೊಳ್ಳೋ ವ್ಯವಸ್ಥೆನ ಮಾಡ್ತೀವಿ. ಅದು ಎಸ್ಪೆಷಲಿ ಸೆಕ್ಯೂರಿಟಿ ಆಫ್ ಕಿಡ್ಸ್. ಅವರು ಬಸ್ಸನ್ನು ತೊಗೊಂಡು ಹೋಗ್ಬೇಕಾದ್ರೆ ಬಸ್ದು ಫಿಟ್ನೆಸ್ ಸರ್ಟಿಫಿಕೇಟ್ ಇರೋದಿಲ್ಲ, ಅವ್ರದ್ದು ಅದರಲ್ಲಿ RC ಇರೋದಿಲ್ಲ, ಅವ್ರದ್ದು ಕೆಲವು